ಸೊ ಇವತ್ತು ಪಾರ್ಸಲ್ ಹೋಗ್ತಾ ಇದೆ. ಎಷ್ಟು ಪಾರ್ಸಲ್ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ಪಾರ್ಸಲನ್ನು ನಾನು ಪ್ಯಾಕಿಂಗ್ ಮಾಡಿದ್ದೀನಿ ಅಂತ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಟಿರುವಂಥದ್ದು. ಆ್ಯಂಡ್ ಇದು ಸ್ಕ್ರಂಚಿ ಕಿಟ್ಟು ಮತ್ತು ಹೇರ್ ಬೋ ಕಿಟ್ಟು ತುಂಬ ಆರ್ಡ್ರ್ ಬಂದಿರುವಂಥದ್ದು. ಆ್ಯಂಡ್ ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ಟು ಅದರಲ್ಲಿ ಒಂದು 3-4 ಬಂದಿರೋದು. ಇವಾಗ ಹೇರ್ ಬೋಸು ತುಂಬ ಜನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಆ್ಯಂಡ್ ಗುಡ್. ಆ್ಯಂಡ್ ಕೆಲವ್ರಿಗಂತೂ ಆರ್ಡ್ರ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಆ್ಯಂಡ್ ತುಂಬ ಕಡಿಮೆ ಅಮೌಂಟಲ್ಲಿ ನೀವು ಈ ರೀತಿ ಕಿಟ್ಟನ್ನು ತರಿಸ್ಕೊಂಡು ನಮ್ಮಿಂದ ನೀವು ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಬಿಸ್ನೆಸ್ ನಿಮಗೆ ನಡೆಯುತ್ತೋ ಇಲ್ವೋ ಅಂತ ಭಯ ಇದ್ದರೆ ಈ ರೀತಿ ಕಿಟ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಕಿಟ್ ಒಂದು ರೀಸ್ನೇಬಲ್ ಪ್ರೈಸಲ್ಲಿರುತ್ತೆ. ಅದನ್ನು ತರಿಸ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ಸಪೋಸ್ ಆಗದೆ ಹೋದರೆ ಓಕೆ, ಬಟ್ ಆದರೆ ಆಲ್ಮೋಸ್ಟ್ ಆಗುತ್ತೆ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಮಾಡಬೇಕಂದ್ರೆ ಎಲ್ಲ ಮಟೀರಿಯಲ್ ಎಲ್ಲಿಂದ ತರಿಸ್ಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ಕಿಟ್ಟಲ್ಲೇ ಸಿಗುತ್ತೆ. ಆ್ಯಂಡ್ ಜಸ್ಟ್ ನೀವು ತೊಗೊಂಡು ನೀವು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ನಾವೆಲ್ಲ ತುಂಬಾ ಎಫರ್ಟ್ ಹಾಕಿ ಈ ಒಂದು ಕಿಟ್ಟನ್ನು ರೆಡಿ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಯಾರು ಇರ್ತಾರೆ ಅಲ್ವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ, ಮನೆಯಿಂದ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಹೆಣ್ಮಕ್ಳಿಗೆ ಸೊ ಈ ರೀತಿ ಕಿಟ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಷ್ಟು ಜಾಸ್ತಿ ಬಂದಿರೋದು ನನಗೆ ಹೇರ್ ಬೋಸು ಮತ್ತು ಪೌಚ್ಗಳದ್ದು ಬಂದಿರೋಂಥದ್ದು ಆ್ಯಕ್ಚುಲಿ. ಆ್ಯಂಡ್ ಇದನ್ನೇ ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಗೆ ಎಲ್ರಿಗೂ ಬಿಸ್ನೆಸ್ ಕೂಡ ಮಾಡಿಕೊಂಡು ಮನೆಯನ್ನು ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಿ ತೋರಿಸೋದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಇವಾಗ ತುಂಬ ನನಗೇನೆ ಆರ್ಡರ್ಗಳು ಬರ್ತಾ ಇರೋದನ್ನು ನೋಡಿ ಅಯ್ಯಪ್ಪ, ನನಗಂತೂ ಹೇಗೆ ಮ್ಯಾನೇಜ್ ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಆ್ಯಕ್ಚುಲಿ ರಿಯಾಲಿಟಿ ಹೇಳ್ತಾ ಇದ್ದೀನಿ ನಿಮಗೆ. ನಾನು ಅವತಾರ ನೋಡ್ತಾ ಇದ್ದರೆ ಬೆಳಿಗ್ಗೆಯಿಂದ ನನಗೆ ಸುಸ್ತಾಗಿದೆ. ಆ್ಯಕ್ಚುಲಿ ಇವತ್ತು 10 ಆರ್ಡ್ರ್ ಹೋಗಬೇಕು ಸಂಜೆ ಒಳಗಡೆ. ಆ್ಯಂಡ್ ಯಾವುದೋ ಆರ್ಡ್ರ್ ನಾನು ಕ್ಯಾನ್ಸಲ್ ಮಾಡಲ್ಲ. ಮ್ಯಾಕ್ಸಿಮಮ್ ಆರ್ಡರ್ಸ್ಗಳನ್ನೆಲ್ಲ ಸಪ್ಲೈ ಮಾಡಿರ್ತೀವಿ. ಆ್ಯಂಡ್ ಕೊರಿಯರಿಗೆಲ್ಲ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಆ್ಯಂಡ್ ಬಿಸ್ನೆಸ್ ಹೇಗೆ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ, ನಾನೇ ಹೋಗಿ ಕೊರಿಯರ್ಗೆಲ್ಲ ಕಳಿಸ್ತೀನಿ. ಮೊದಲೆಲ್ಲ ನಾನೇ ಹೋಗ್ತಾಯಿದ್ದೆ ಅಲ್ವಾ. ಸೊ ಇವಾಗ ನಾನು ಹೋಗ್ತಾ ಇಲ್ಲ. ಇವಾಗ ನಾನು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಆ್ಯಂಡ್ ಸೊ ಇವತ್ತು 10 ಆರ್ಡರ್ ಹೋಗಬೇಕು. ಆ್ಯಂಡ್ ಅದಲ್ಲೂ ಕೂಡ ಬ್ಯಾಗ್ ಮೇಕಿಂಗ್ ಕಿಟ್ಟು, ಸ್ಕ್ರಂಚಿ ಕಿಟ್ಟು ಆ್ಯಂಡ್ ಹೇರ್ ಬೋ ಕಿಟ್ಟು. ಸೊ 3 ಕಿಟ್ಟುಗಳು ಇವತ್ತು ಎಷ್ಟು ಹೋಗ್ತಾ ಇದೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸುಮಾರು ಕಿಟ್ಗಳು ಹೋಗ್ತಾ ಇದೆ ಇವತ್ತು. ಆ್ಯಂಡ್ ಈ ಕಿಟ್ಗಳು ನೀವೆಲ್ರಿಗೂ ಹೋಗ್ತಾ ಇದೆ. ಸೊ ಯಾರೆಲ್ಲ ಮನೆಯದೇ ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ನಂತರ, ಸೊ ಅಂಥವ್ರಿಗೆ ಹೋಗ್ತಾ ಇರೋಂಥದ್ದು. ಸೊ ಡೆಫಿನೆಟ್ಲಿ ಮನೆಯಿಂದ ಸ್ಟಾರ್ಟ್ ಮಾಡಿ ಕೆಲಸನ ಕಡಿಮೆ ಒಂದು ಅಮೌಂಟಲ್ಲಿ ನೀವು ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ನಾನು ಸ್ಟಾರ್ಟಿಂಗಲ್ಲಿ ಭಯ ಪಟ್ಟಿರಲಿಲ್ಲ. ಆ್ಯಕ್ಚುಲಿ ಭಯ ಅಂತಂದರೆ ಏನು ಭಯ ಪಡೋದು, ಆದರೆ ಆಯಿತು ಇಲ್ಲಾಂದರೆ ಇಲ್ಲ ಅಲ್ವಾ. ಸೊ ನನಗೆ ಹಸ್ಬೆಂಡ್ ಕಡೆಯಿಂದ ನನಗೆ ಪಾಕೆಟ್ ಮನಿ ಅಂತ ಏನು ಸಿಗ್ತಾಯಿತ್ತು. ಸೊ ಅದರಿಂದಲೇ ನಾನು ಇದನ್ನು ಸ್ಟಾರ್ಟ್ ಮಾಡಿರೋದು. ಸೊ ನೀವು ಕೂಡ ಅದೇ ರೀತಿಯೇ ಸ್ಟಾರ್ಟ್ ಮಾಡ್ಬೋದು, ತುಂಬ ಚಿಕ್ಕದಾಗಿ. ಓಕೆ, ಸೊ ಆ್ಯಂಡ್ ಇದರಲ್ಲೂ ಕೂಡ ನಾನು ಮನೆಯದ್ದೇ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಮನೆಯಲ್ಲಿ ಮನೆಗೋಸ್ಕರ ಕೆಲವೊಂದು ನಾನು ಐಟಮ್ಸ್ಗಳು ಪರ್ಚೇಸ್ ಮಾಡಿದೆ. ಆ್ಯಂಡ್ ಅದರಲ್ಲೂ ಕೂಡ ನಿನ್ನೆ ಅದರಲ್ಲೂ ಕೂಡ ಮಗನಿಗೋಸ್ಕರ ಕೆಲವೊಂದು ಬುಕ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ, ಒಂದು 5-6 ವರ್ಷದ ಮಕ್ಕಳಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಬುಕ್ಗಳನ್ನ ನೀವು ತೊಗೊಳ್ಳಿ. ನಾನು ಕೆಲವೊಂದು ಬುಕ್ಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಮಕ್ಕಳಿಗೆ ಅಂದರೆ ಇವಾಗ ಸ್ಕೂಲ್ ಬುಕ್ ಅಂತೂ ಇದ್ದೇ ಇರುತ್ತೆ. ಅದಲ್ಲೂ ಕೂಡ ಎಕ್ಸ್ಟ್ರಾ ನಾನು ನನ್ನ ಮಗನಿಗೆ ಸ್ಟಡಿಯಲ್ಲಿ ಯಾವ್ಯಾವ ರೀತಿ ಇದು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಕೆಲವೊಂದು ಬುಕ್ಸ್ಗಳಿದೆ, ತುಂಬ ಚೆನ್ನಾಗಿದೆ ಬುಕ್ಸು. ಆ ಬುಕ್ಸ್ ನೀವು ತರಿಸ್ಕೋಬೋದು. ಆ್ಯಂಡ್ ಮಕ್ಕಳಿಗೆ ತುಂಬಾ ಒಂದು ಓದೋದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಇನ್ನೊಂದು ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪರ್ಟ್ ಆಗ್ತಾರೆ ಕಡಿಮೆ ವಯಸ್ಸಿನಲ್ಲೇ. ಆ್ಯಂಡ್ ಇವಾಗಲೇ ಅವ್ನಿಗೆ ತುಂಬ ಅಡ್ವಾನ್ಸಾಗಿ ನಾವು ಸ್ವಲ್ಪ ಅವ್ನಿಗೆ ಓದಿಸ್ತಾ ಇದ್ದೀವಿ ಮನೆಯಲ್ಲೇ. ಸೊ ನೀವು ಕೂಡ ಮಾಡ್ಬೋದು. ಸೊ ಏನಂತ ಬರೀ ದೊಡ್ಡ ವಿಷಯ ಅಲ್ಲ ಇದು. ಸೊ ನಾನು ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ತೀನಿ, ಯಾವ ರೀತಿ ಬುಕ್ಸ್ಗಳಿದೆ, ಯಾವ ರೀತಿ ನೀವು ಆರ್ಡ್ರ್ ಮಾಡ್ಕೋಬೋದು ಅಂತ ಹೇಳಿ. ಓಕೆ, ಆ್ಯಂಡ್ ಸೊ ಅದು ನೋಡೋಣ. ನಾನು ಕಿಚನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳಿದ್ದೆ. ಆ್ಯಂಡ್ ಕಿಚನಲ್ಲಿ ನಾನು ಚೇಂಜಸ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು ರ್ಯಾಕ್ ತರಿಸಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ತರಿಸ್ತಾ ಇರೋದು. ಶಾಪಿಂಗ್ ನಾನು ಆನ್ಲೈನ್ ಅಷ್ಟು ಪ್ರಿಫರ್ ಮಾಡಲ್ಲ, ತುಂಬ ಕಡಿಮೆ. ಬಟ್ ಆದರೆ ಇವಾಗ ನೆಸಸರಿ ಇತ್ತು, ಹೀಗಾಗಿ ತೊಗೊಂಬರ್ತಾ ಇದ್ದೀನಿ. ಸುಮಾರು ಐಟಮ್ಸ್ಗಳನ್ನ ನಾನು ಆರ್ಡರ್ ಮಾಡಿದ್ದೀನಿ ಮೀಶೋದಲ್ಲಿ. ಆ್ಯಂಡ್ ಇದು ನಾನು ಕಿಚನಲ್ಲಿ ಆಲೂಗಡ್ಡೆ ಮತ್ತು ಈರುಳ್ಳಿ ಇಟ್ಕೊಳ್ಳೋದಕ್ಕೆ, ಅಂದರೆ ಉಳ್ಳಾಗಡ್ಡೆ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಅದನ್ನೇ ಇಡೋಣ ಅಂತ ಹೇಳಿ. ಸೊ ಇದರಲ್ಲಿ ತುಂಬ ಸ್ಪೇಸ್ ಇರುತ್ತೆ ಇರುವಂಥ ಸ್ವಲ್ಪ ಡೌಟ್ ಇತ್ತು. ಯಾಕಂದರೆ ಇದು 345 ರುಪೀಸ್ ನಮಗೆ ಸಿಕ್ಕಿದೆ, 345 ರೂಪಾಯಿಗೆ. ಆ್ಯಂಡ್ ಸ್ಪೇಸ್ ತುಂಬ ಜಾಸ್ತಿ ಇದೆ. ಇದು ಬಂದಮೇಲೆ ನನಗೆ ಅನ್ನಿಸ್ತು, ಎಸ್ 300-400 ರೂಪಾಯಿಗೆ ಏನು ಸಿಗುತ್ತೆ ಈಗಿನ ಕಾಲದಲ್ಲಿ ಅಲ್ಲ. ಸೊ ಇದು ಮತ್ತೊಂದು, ಇದು ಮೆಟಲ್ ತುಂಬಾ ಸ್ಟ್ರಾಂಗ್ ಇದೆ. ಆ್ಯಂಡ್ ಯಾವುದೇ ರೀತಿ ನೆಗ್ಗಿ ಹೋಗೋದಿಲ್ಲ. ಆ್ಯಂಡ್ ಮೇನ್ ಕ್ವಾಲಿಟಿ ಹೇಳಬೇಕಂದ್ರೆ ಆಲ್ ಓವರ್ 5 ಸ್ಟಾರ್ ಅಂತ ಹೇಳ್ತೀನಿ ನನ್ನ ಕಡೆಯಿಂದ. ತುಂಬ ಸೂಪರಾಗಿದೆ. ಆ್ಯಂಡ್ ಮೇನ್ ಅಂತಂದರೆ ನನ್ನ ಹತ್ರ ಇರೋದು ಸ್ವಲ್ಪ ಬುಟ್ಟಿ ಥರ ಇತ್ತು. ಮೊದಲೇ ಇಡ್ತಾರೆ ನೋಡಿ, ಬುಟ್ಟಿ ಥರ ಇತ್ತದು. ಪ್ಲಾಸ್ಟಿಕ್ ಬುಟ್ಟಿನ ಯೂಸ್ ಮಾಡ್ತಾಯಿದ್ವಿ. ಬಟ್ ಆದರೆ ತುಂಬಾ ಸ್ಪೇಸ್ ತೊಗೋತಾ ಇದೆ. ಕಿಚನ್ ಇದೆ ಅಲ್ವಾ, ತುಂಬಾ ಒಂದು ಆನ್ ಆ್ಯನ್ ಆ್ಯಾವ್ರೇಜ್ ಇದೆ, ತುಂಬ ದೊಡ್ಡ ಕಿಚನ್ ಇಲ್ಲ. ಹೀಗಾಗಿ ನಾನು ಏನು ಮಾಡಿದೆ ಅಂದರೆ ಸ್ಮಾಲ್ ಕಿಚನ್ಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಅದನ್ನು ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಯೂಸ್ ಮಾಡ್ತೀನಿ ಇನ್ಮೇಲಿಂದ. ಕಿಚನ್ ಆರ್ಗನೈಸ್ ಆದಮೇಲೆ ನಿಮಗೆ ಕಂಪ್ಲೀಟ್ ಒಂದು ಕಿಚನ್ ಟೂರ್ ಮಾಡಿಸ್ತೀನಿ ನಾನು, ಯಾವ ರೀತಿ ನಾನು ಇಟ್ಕೊಂಡಿದ್ದೀನಿ ಅಂತ. ಇವಾಗ ಸ್ವಲ್ಪ ತುಂಬಾ ಚೇಂಜಸ್ ಮಾಡ್ತಾಯಿದ್ದೀನಿ ಮನೇಲಿ.
ಆ್ಯಂಡ್ ಸುಮಾರು ನನಗೆ ಪ್ರಾಡಕ್ಟನ್ನು ಆನ್ಲೈನ್ ಕೂಡ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಮನೇಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಿಮಗೆ ಡೀಟೇಲಾಗಿ ವೀಡಿಯೋಸ್ ಸಿಗುತ್ತೆ. ಸೊ ಯಾರಿಗಾದ್ರೂ ಬೇಕು ಅಂತಂದರೆ ನೀವು ಈ ರೀತಿ ರ್ಯಾಕ್ಗಳನ್ನ ಆರ್ಡರ್ ಮಾಡ್ಬೋದು. 345 ರೂಪಾಯಿ ಏನು ಬರುತ್ತೆ ಈಗಿನ ಕಾಲದಲ್ಲಿ. ಸೊ ನೆಕ್ಸ್ಟು ಮೀಶೋದಲ್ಲೇ ಕೆಲವೊಂದು ಬುಕ್ಸ್ಗಳನ್ನ ನಾನು ಆರ್ಡರ್ ಮಾಡಿದ್ದೀನಿ. ಈ ಬುಕ್ಸ್ದು ನಾನು ನಿಮಗೆ ಫೋಟೋಸ್ಗಳಿಗೆ ಹಾಕ್ತೀನಿ. ಆ್ಯಂಡ್ ಫಸ್ಟ್ ನಾನು ಒಂದು ಕಲರಿಂಗ್ ಬುಕ್ ಆರ್ಡರ್ ಮಾಡಿದ್ದು ಆ್ಯಂಡ್ ತುಂಬ ಸೂಪರಾಗಿದೆ. ಆ್ಯಂಡ್ ಇದರಲ್ಲಿ ಪೇಜಸ್ ತುಂಬಾ ಇದೆ. ನನ್ನ ಮಗ ಹೇಗಿದೆ ಅಂತಂದರೆ ಸಮಟೈಮ್ಸ್ ಮೂಡಿ ಅವ್ನಿಗೆ ತುಂಬಾ ಬೇರೆ ಬೇರೆ ಏನಾದರೂ ಮಾಡಬೇಕು ಅಥವಾ ಓಡಾಡ್ತಾ ಇರ್ತಾನೆ. ಸೊ ಅವ್ರಿಗೆ ಹೋಮ್ವರ್ಕ್ ಅಂತ ಕೊಟ್ಟಮೇಲೆ ಅದು ಮುಗಿಸ್ಕೊಂಡು ಬೇಗನೆ ಖಾಲಿ ಆಗಿಬಿಡ್ತಾನೆ. ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾವು ಏನಾದರೂ ಬೇಕು ಅಂತಂದರೆ ಅದಕ್ಕೆ ಶರ್ತಾಗಿ ನಾವು ಕೆಲವೊಂದು ಕಲರ್ಸ್ಗಳು ಮಾಡಬೇಕು ಅಂತ ಆಲ್ರೆಡಿ ಯಾವಾಗಿಂದ ಇದು ಬುಕ್ ಬಂದಿದೆ. ಅವ್ನು ಸ್ಟಾರ್ಟ್ ಮಾಡಿದ್ದಾನೆ ಆಲ್ರೆಡಿ. ಸುಮಾರು ಪೇಜಸ್ ಇದು ಕಂಪ್ಲೀಟ್ ಮಾಡಿ ಆಗಿದೆ ಒಂದು. ಸೊ ನೀವು ನೋಡ್ತಾ ಇರೋದು. ಸೊ ಇದನ್ನು ನಾನು ತರಿಸಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಮೊದಲು ಕೂಡ ನಾನು 3-4 ಬುಕ್ ತರಿಸಿದ್ದೀನಿ. ಅದು ಸೈಜಲ್ಲಿ ತುಂಬ ದೊಡ್ಡದಿತ್ತು. ಇದು ಸೈಜಲ್ಲಿ ಸ್ವಲ್ಪ ಚಿಕ್ಕದಿದೆ. 365 ಅಂತ ಹೇಳಿದ್ದು ಮೆಗಾ ಕಲರಿಂಗ್ ಬುಕ್ ಅಂತ ಹೇಳಿ ತುಂಬ ಸೂಪರಾಗಿದೆ. ಆ್ಯಂಡ್ ಇದು ಬೇಕು ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಏನಾದರೂ ಖಾಲಿ ಕೂತ್ಕೊಂಡಾಗ ಯೂಸ್ ಮಾಡ್ಬೋದು. ಬಟ್ ಪೇಜಸ್ ಬಗ್ಗೆ ಹೇಳೋದಾದರೆ ಪೇಜಸ್ ಹೇಗಿದೆ ಅಂದರೆ ಸ್ಕೆಚ್ ಪೆನಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಆನ್ ಆ್ಯನ್ ಆ್ಯಾವ್ರೇಜು ಓಕೆ ಚೆನ್ನಾಗಿದೆ. ಪ್ರೈಸ್ ಬಂದುಬಿಟ್ಟು 114 ರೂಪಾಯಿಗೆ ನನಗಿದು ಸಿಕ್ಕಿರುವಂಥದ್ದು. ಆ್ಯಂಡ್ ಇದರಲ್ಲಿ ಸುಮಾರು ಪೇಜಸ್ಗಳಿದೆ. ಒಂದಲ್ಲ ಎರಡಲ್ಲ ಸುಮಾರು ಪೇಜಸ್ಗಳಿದೆ. ಆ್ಯಂಡ್ ಇದನ್ನು ನಾನು ತರಿಸಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಅವನು ಎಂಗೇಜ್ ಇರ್ತಾನೆ ಯಾವಾಗಲೂ. ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಲೈಕ್ ಇವಾಗ ಟಿ ವಿ ಮೊಬೈಲಿಂದ ದೂರ ಇಡಬೇಕಂದ್ರೆ ಬುಕ್ಸ್ಗಳೇ ಒಂದೇ ಆಸರೆ. ಬುಕ್ಸ್ ಆಯಿತು ಮತ್ತು ಹೊರಗಡೆ ಕರ್ಕೊಂಡು ಹೋಗಬೇಕು ಅಲ್ವಾ. ಸೊ ಎರಡರಲ್ಲಿ ನನಗೆ ತುಂಬ ಬ್ಯುಸಿ ಲೈಫ್ ಇರುತ್ತೆ. ಹೀಗಾಗಿ ನಾನು ಬುಕ್ಕನ್ನೇ ಕೊಡ್ತೀನಿ ಅವನಿಗೆ. ಇದೆಲ್ಲ ಕಂಪ್ಲೀಟ್ ಮಾಡಬೇಕು. ಒಂದೆರಡು ಪೇಜಸ್ ಹೇಳಿರ್ತೀನಿ. ಅದು ಕಂಪ್ಲೀಟ್ ಮಾಡಿದ್ಮೇಲೆ ನೀನೇನು ಕೇಳ್ತಾ ಇದ್ದೀವಿ ಅದು ನೀನು ಸಿಗುತ್ತೆ. ಸರಿ ಇದೆಲ್ಲ ನಾನು ಹಾಕಿಬಿಟ್ಟು ಅವ್ನಿಗೆ ಕೂಡಿಸ್ಬಿಡ್ತೀನಿ ಮತ್ತು ನಾನು ಕೆಲಸ ಮಾಡ್ತೀನಿ. ಆ್ಯಂಡ್ ಇದಲ್ಲೂ ಕೂಡ ನೆಕ್ಸ್ಟ್ ಇನ್ನೊಂದು ಬುಕ್ ನಾನು ಆರ್ಡರ್ ಮಾಡಿದ್ದೀನಿ. ಇದು ಆ್ಯಕ್ಟಿವಿಟಿ ಬುಕ್ಕು ಇಂಗ್ಲೀಷ್ ಅಂತ ಹೇಳಿ. ಆ್ಯಂಡ್ ಇದರಲ್ಲಿ ಮೇನ್ ಹೇಳಬೇಕು ಅಂತಂದರೆ ಈ ಬುಕ್ಕಲ್ಲಿ ಮೇನ್ ಅಂದರೆ ಇಂಗ್ಲೀಷ್ ರಿಲೇಟೆಡು ಸುಮಾರು ಥರದ ಒಂದು ಮೇನ್ ಮಕ್ಕಳಿಗೆ ಕಲಿಸೋದಕ್ಕೆ ಡಿಫ್ರೆಂಟಿದ್ದು ಇದನ್ನಿರುತ್ತೆ, ಐಡಿಯಾಸ್ಗಳಿರುತ್ತೆ. ಲೈಕ್ ಇಲ್ಲಿ ಹೇಳಬೇಕು ಅಂತಂದರೆ ಕೌಂಟಿಂಗ್ ಇರುತ್ತೆ. ಆ್ಯಂಡ್ ಸೆಂಟೆನ್ಸ್ ಯಾವ ರೀತಿ ಮಾಡಬೇಕು. ಆ್ಯಂಡ್ ಅದಲ್ಲೂ ಕೂಡ ಇದರಲ್ಲಿ ಮಿಸ್ಸಿಂಗ್ ಆಲ್ಫಾಬೆಟ್ಗಳಾಯಿತು. ಮಿಸ್ಸಿಂಗ್ ಆಲ್ಫಾಬೆಟ್ಸ್ಗಳನ್ನ ಹೇಳಬೇಕು. ಓಕೆನಾ. ಸೊ ಆ ರೀತಿ ಎಲ್ಲ ಇರುತ್ತೆ. ಸೊ ಇದು ಏನಾಗುತ್ತೆ ಅಂದರೆ ಮಕ್ಕಳ ಬ್ರೈನ್ಗೆ ಒಂದು ಒಳ್ಳೆ ಆ್ಯಕ್ಟಿವಿಟಿ ಇದ್ದ ಹಾಗೆಯೇ. ಆ್ಯಂಡ್ ಇಲ್ಲಿ ನೋಡಿ ಈ ರೀತಿ ಆ್ಯಕ್ಟಿವಿಟೀಸ್ಗಳಿರುತ್ತೆ. ಕೆಲವೊಂದು ಹಾಫ್ ಕೊಟ್ಟಿರ್ತಾರೆ ಆ್ಯಂಡ್ ಅವುಗಳನ್ನ ನೀವು ಜೋಡಿಸ್ಬೇಕು ಮಕ್ಕಳು. ಸೊ ಆ ರೀತಿ ಎಲ್ಲ ಇರುತ್ತೆ. ಇದರಿಂದ ಏನಾಗುತ್ತೆ ಅದು ಬ್ರೈನ್ ಒಂದು ಆ್ಯಕ್ಟಿವಿಟಿ ಕೊಟ್ಟಂಗೆ ಆಗುತ್ತೆ. ಸೊ ಈ ಬುಕ್ ತುಂಬ ಚೀಪರ್ ಪ್ರೈಸಲ್ಲೇ ಇದೆ. ಓಕೆ. ಸೊ ನೀವೆಲ್ಲ ತರಿಸ್ಕೋಬೋದು. ಆ್ಯಂಡ್ ಇದು ಪ್ರೈಸ್ ನನಗೆ ಇದು ಕೂಡ ತುಂಬಾ ಕಡಿಮೆ ಬಿದ್ದಿರುವಂಥದ್ದು. ಇದ್ರ ಪ್ರೈಸ್ ಇದು 99 ಎಲ್ಲ ಹಿಂಗಿದೆ. ಓಕೆ. ತುಂಬ ಜಾಸ್ತಿ 100 ರೂಪಾಯಿನೂ ಇಲ್ಲ. ಆ್ಯಂಡ್ ಇನ್ನೊಂದು ನಾನು ಸೈನ್ಸ್ ಆ್ಯಕ್ಟಿವಿಟಿ ಅಂತ ತರಿಸಿದ್ದೀನಿ. ಸೈನ್ಸ್ ಆ್ಯಕ್ಟಿವಿಟಿಲಿ ನೋಡ್ಬೋದು ಸುಮಾರು ಥರದ ಸೈನ್ಸ್ ರಿಲೇಟೆಡು ಮಕ್ಕಳಿಗೆ ನಾಲೆಜು ಸಿಗುತ್ತೆ. ಆ್ಯಂಡ್ ಪ್ಲಸ್ ಇದು ಸುಮಾರು ಥರದ ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ಸೈನ್ಸ್ ರಿಲೇಟೆಡ್ ಮೇನ್ ಮುಖ್ಯವಾಗಿ ಮಾಡಿದ್ದಾರೆ. ಆ್ಯಂಡ್ ಪೇಜಸ್ಗಳನ್ನ ನೋಡ್ಬೋದು. ಪೇಜಸ್ ತುಂಬಾ ಇದೆ. ಓಕೆ. ಸೊ ಪೇಜಸ್ ತುಂಬಾ ಇದೆ. ಸೊ ಮಕ್ಕಳಿಗೆ ಸೈನ್ಸ್ ರಿಲೇಟೆಡ್ ಲೀವ್ಸ್ ರಿಲೇಟೆಡು ಆ್ಯಂಡ್ ಇನ್ಸೆಕ್ಟ್ಸ್ ರಿಲೇಟೆಡು. ಓಕೆ. ಆ್ಯಂಡ್ ಬಟರ್ಫ್ಲೈ ರಿಲೇಟೆಡು ಸುಮಾರು ಥರದ ಕ್ವಶನ್ಸ್ಗಳಿದೆ ಇದರಲ್ಲಿ. ಆ್ಯಂಡ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನಿಮ್ಮ ಮಕ್ಕಳು ಏನಾದರೂ ಒಂದು 4 ವರ್ಷ 5 ವರ್ಷ 6 ವರ್ಷ 7 ವರ್ಷ ಇದ್ರೂ ಕೂಡ ಪರವಾಗಿಲ್ಲ. ನೀವು ಅವ್ರಿಗೆ ಒಂದು ಸಪ್ರೇಟಾಗಿ ಸ್ಕೂಲ್ ಬುಕ್ ಅಂತೂ ಇದ್ದೇ ಇರುತ್ತೆ ಅವ್ರ ಹತ್ರ. ಬಟ್ ಆದರೆ ಈ ರೀತಿ ಬುಕ್ಸ್ಗಳು ಸ್ವಲ್ಪ ಸಪ್ರೇಟಾಗಿ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೇಕಾಗುತ್ತೆ ಮಕ್ಕಳಿಗೆ. ಆ್ಯಂಡ್ ಇನ್ನೊಂದು ನಾನು ಮ್ಯಾಥಮೆಟಿಕ್ ಬುಕ್ ತೊಗೊಂಡಿದ್ದೀನಿ. ಇವಾಗ ಮ್ಯಾಥಮೆಟಿಕ್ ಬುಕ್ಕಲ್ಲಿ ಕೂಡ ಕೆಲವೊಂದು ನಂಬರ್ ಮಿಸ್ಸಿಂಗ್ ಆಯಿತು. ಆ್ಯಂಡ್ ಪ್ಲಸ್ ಆಯಿತು, ಮೈನಸ್ ಆಯಿತು, ಗುಣಾಕಾರ ಆಯಿತು. ಆ ರೀತಿಯೆಲ್ಲ ರಿಲೇಟೆಡ್ ಇರುತ್ತೆ. ಬುಕ್ ತುಂಬ ಕಡಿಮೆ ಪೇಜಸ್ ಇಲ್ಲ. ಇದು ಪೇಜಸ್ ತುಂಬಾ ಇರುತ್ತೆ. ಓಕೆ. ಆ್ಯಂಡ್ ನೀವು ಈಸಿಲಿ ಇದನ್ನ ಆರ್ಡರ್ ಮಾಡಿ ತರಿಸ್ಬೋದು. ನಿಮ್ಮ ಮಕ್ಕಳಿಗೆ ಬೇಕು ಅಂದರೆ 4+ ಏಜ್ ಇದ್ದ ಯಾವುದೇ ಮಕ್ಕಳಾದರೂ ಪರವಾಗಿಲ್ಲ ನೀವು ಇದನ್ನ ತರಿಸ್ಕೊಂಡು ಇದು ಮಾಡ್ಬೋದು. ನನ್ನ ಮಗನಿಗೆ ನಾವು ತುಂಬಾ ಚಿಕ್ಕವನಂತಂದರೆ ಮೇ ಬಿ 1.5 ವರ್ಷ 2 ವರ್ಷದವನಿದ್ದ. ಅವಾಗಿಂದಲೇ ನಾವು ಅವನಿಗೆ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವ್ನಿಗೆ ಇವಾಗ ತುಂಬ ಕಡಿಮೆ ವಯಸ್ಸು. ಬಟ್ ಸ್ಟಿಲ್ ನಾನು ದೊಡ್ಡ ಬುಕ್ ಕೂಡ ಓದ್ತಾನೆ ಇಂಗ್ಲೀಷೆಲ್ಲ. ಆ್ಯಂಡ್ ಮ್ಯಾಥಮೆಟಿಕ್ ಸಾಲ್ವ್ ಮಾಡ್ತಾನೆ. ಆ್ಯಂಡ್ ಯಾಕಂದರೆ ಮನೇಲಿ ನಾವು ಮೇಲೆ ಬೇಸಿಕ್ ಅಂದರೆ ಸ್ಕೂಲಲ್ಲಿ ಸಿಗ್ತಾ ಇದೆ ಎಜುಕೇಷನ್. ಬಟ್ ಸ್ಟಿಲ್ ನಾವೇನು ಮಾಡ್ತಾಯಿದ್ವಿ ಬ್ಯಾಕ್ಗ್ರೌಂಡಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ವಿ. ಅವ್ನು ತುಂಬ ಬೋರ್ ಆಗಿಬಿಡ್ತಾನೆ ಬೇಗನೆ. ಸೊ ಹೀಗಾಗಿ ನಾವು ಇನ್ನೂ ಒಂದು ಸ್ವಲ್ಪ ಒಳ್ಳೆ ಲೆವೆಲಲ್ಲಿ ಅವ್ನಿಗೆ ಓದಿಸೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಎಷ್ಟು ನಾಲೆಜ್ ಕೊಟ್ಟರು ಈಗಿನ ಕಾಲದಲ್ಲಿ ತುಂಬಾ ಕಡಿಮೆನೇ ಮಕ್ಕಳಿಗೆ. ಸೊ ಹೀಗಾಗಿ ಸ್ವಲ್ಪ ಎಂಗೇಜ್ ಇಡ್ತಾ ಇರ್ತೀನಿ ಅವ್ನಿಗೂ ಕೂಡ. ಸೊ ನಿಮ್ಗೆ ಬೇಕು ಅಂದರೆ ಈ ಬುಕ್ಸದ ಲಿಂಕು ನಾನು ಕಾಮೆಂಟ್ ಮಾಡಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಡೆಫಿನೆಟ್ಲಿ ಬುಕ್ಗಳನ್ನ ತೊಗೊಳ್ಳಿ. ಓಕೆ. ಆ್ಯಂಡ್ ಓಕೆ. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ.
ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನನಗೆ ಗೊತ್ತಿಲ್ಲ, ಮೇ ಬಿ ನಾನು ಪಾರ್ಸಲ್ಸ್ಗಳು ಏನು ಹೋಗುತ್ತೆ ಅದ್ರ ಬಗ್ಗೆ ಮೇ ಬಿ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗುತ್ತೆ. ಯಾವ ರೀತಿ ಆ ಪ್ರಾಡಕ್ಟ್ಗಳು ರೆಡಿ ಆಗ್ತಾಯಿದೆ, ಯಾವ ರೀತಿ ಪ್ಯಾಕಿಂಗ್ ಆಗ್ತಾಯಿದೆ, ಸೊ ಅದ್ರ ಬಗ್ಗೆ ಸುಮಾರು ಮಾಹಿತಿ ಸಿಗುತ್ತೆ. ನೀವು ಕೂಡ ಮನೇಲಿ ಬಿಸ್ನೆಸ್ ಮಾಡ್ತೀರಾ, ಮಕ್ಕಳು ನೋಡ್ಕೊಂಡು ಮನೇಲಿ ಏನಾದರೂ ಬಿಸ್ನೆಸ್ ಮಾಡೋಕ್ಕೂ, ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋಕ್ಕಂದ್ರೆ ಡೆಫಿನೆಟ್ಲಿ ನೀವು ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಿಟ್ಗಳ ಸಂಬಂಧಿ ಕಿಟ್ ಬೇಕಂದ್ರೆ ಕಿಟ್ ತೊಗೊಬೋದು ನೀವು ನಮ್ಮ ಕಡೆ. ಕಿಟ್ಟು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ, ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ, ಒಳ್ಳೆ ಕ್ವಾಲಿಟಿ ಕಿಟ್ ಇರುತ್ತೆ. ಆ್ಯಂಡ್ ಅದು ಅಲ್ಲದೆ ನೀವು ಆನ್ಲೈನ್ ಕ್ಲಾಸಸ್ ಕೂಡ ನಾನು ತೊಗೋತಾ ಇದ್ದೀನಿ, ನಾನೇ ಖುದ್ದಾಗಿ ಕಲಿಸ್ತಾ ಇದ್ದೀನಿ, ನಾನೇ ಖುದ್ದಾಗಿ ಬ್ರ್ಯಾಂಡ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಜನ ನೀವು ಜಾಯಿನ್ ಕೂಡ ಆಗಿದ್ದಾರೆ, ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಯಾರಾದರೂ ಇಂಟ್ರೆಸ್ಟ್ ಇದೆಯಾ ಅಂತಂದರೆ ಸೊ ನೀವು ಕ್ಲಾಸ್ ಜಾಯಿನ್ ಆಗ್ಬೋದು. ಆ್ಯಂಡ್ ನಿಮಗೆ ಸುಮಾರು ಮಾಹಿತಿಗಳು ಸಿಗುತ್ತೆ. ಆ್ಯಂಡ್ ನೀವು ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಾವು ಕ್ಲಾಸ್ ಆಗಲ್ಲ ಅಂದರೆ ಕಿಟ್ ತರಿಸ್ಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಮತ್ತು ಹೆಚ್ಚಿನ ಏನಾದರೂ ಮಾಹಿತಿ ಬೇಕು ಅಂದರೆ ಕೊಟ್ಟಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಡೋದು ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.